ನೆರಳಿಗೆ ಹೋಗಿ ಟಿಫನ್ ಮಾಡಿ ಅಂತ ಹೇಳಬೇಕು. ಓಕೆ, ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾನುವಾರ ಅಂತ ಅಂದರೆ ಒಂದು ಸ್ಪೆಷಲ್ ಆಗಿರೋ ವಿಡಿಯೋನ ಮಾಡ್ತಾಯಿದ್ದೆ. ಕಾರಣಾಂತರಗಳಿಂದ ಹೋದ ವಾರ ನನಗೆ ಯಾರಿಗೂ ಕೂಡ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಹಾಸ್ಟೆಲಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಹೋದ ವಾರ ಮಾಡೋಕ್ಕಾಗಿಲ್ಲ. ಈ ವಾರ ಮಾಡಬೇಕಂತ ಬಂದೆ. ಅಲ್ಲಿ ಒಬ್ಬರು ಅಜ್ಜಿಯವರು ಕೂತ್ಕೊಂಡಿದ್ದಾರೆ. ಸೊ ಅವರಿಗೋಸ್ಕರ ಏನಾದರೂ ಮಾಡೋಣ ಅಂತ ಇದ್ದೀನಿ, ಏನಾದರೂ ಹೆಲ್ಪ್ ಮಾಡೋಣ ಅಂತ ಇದ್ದೀನಿ. ಅವರು ಕೇಳಿದೆ ನಾನು. ಅವರು ಬೆಳಗ್ಗಿಂದ ನಾನು ಟಿಫನ್ ಮಾಡಿಲ್ಲ, ಏನು ತಿಂಡಿ ತಿಂದಿಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಇಲ್ಲಿ ಯಾವುದಾದ್ರೂ ಇಲ್ಲಿ ಚನ್ನಗಿರಿಲಿದ್ದೀನಿ ಇವಾಗ. ಯಾವುದಾದ್ರೂ ಹೋಟೆಲ್ಲಿದೆ ನಾನು ನೋಡಿಕೊಂಡು ಅವ್ರಿಗೆ ಏನಾದರೂ ಒಂದು ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ, ಹಸಿದವರಿಗೆ ಸ್ವಲ್ಪ ಅನ್ನವನ್ನು ಹಾಕಿದರೆ ಅಷ್ಟೇ ಸಾಕು. ಇಲ್ಲಿ ನಾನು ಚನ್ನಗಿರಿಲಿ ಆಲ್ಮೋಸ್ಟ್ ನೋಡ್ತಾ ಇದ್ದೆ. ಇವತ್ತು ಭಾನುವಾರ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ಜನ ಇಲ್ಲ ಅನಿಸುತ್ತೆ ಆ ಥರದವರು. ನಮಗೆ ಏನಾದರೂ ಕಷ್ಟ ಇದೆ ಅಂತ ಅಂದರೆ ನಾವೇನು ಮಾಡ್ತೀವಿ, ನಮಗೆ ಇಷ್ಟೊಂದು ಕಷ್ಟ ಇದೆ, ಹೇಗೆ ನಾವು ಬದುಕೋದು, ನಾವು ಇರೋದೇ ಇಲ್ಲ, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಒಂದು ಹೊತ್ತಿಗೂ ಕೂಡ ಊಟಕ್ಕೆ ಈ ಥರ ಪರದಾಡೋ ಜನಗಳನ್ನು ನೋಡಿದರೆ ನಮ್ಮ ಲೈಫೇ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಏನೇ ಆದರೂ ಪರವಾಗಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂತ ಅಂದರೆ ಇನ್ನೊಬ್ಬರಿಗೆ ಆದಷ್ಟು ಹೆಲ್ಪ್ ಮಾಡೋದನ್ನು ಕಲಿಬೇಕು, ಸರಿನಾ? ಅದಕ್ಕೋಸ್ಕರ ಹಸಿದವರಿಗೆ ಸ್ವಲ್ಪ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪನ್ನು ಮಾಡಲಿಕ್ಕೆ ಟ್ರೈ ಮಾಡೋಣ. ಬನ್ನಿ, ಇವಾಗ ಯಾವುದಾದ್ರೂ ಇಲ್ಲಿ ಹೋಟೆಲಲ್ಲಿ ಇದ್ದರೆ ಅಲ್ಲಿ ಏನಾದರೂ ಟಿಫನನ್ನು ತೊಗೊಂಡು ಅವರಿಗೆ ಕೊಡಲಿಕ್ಕೆ ಟ್ರೈ ಮಾಡೋಣ. ಬನ್ನಿ. ಅಂದರೆ ಟಿಫನ್ ಏನಿದೆ? ಟಿಫನ್ ಏನಿದೆ? ಅಂದರೆ ಟಿಫನ್ ಏನಿದೆ? ಗೀ ರೈಸ್ ಕೊಡಿ, ಒಂದು ಪ್ಲೇಟ್ ಪಾರ್ಸಲ್ ಕೊಡಿ. ಗೀ ರೈಸ್ ಕೊಡಿ, ಒಂದು ಪ್ಲೇಟ್ ಪಾರ್ಸಲ್. ಓಕೆ ಗೈಸ್, ಇವಾಗ ಟಿಫನನ್ನು ತೊಗೊಂಡಿದ್ದೀವಿ. ನೋಡೋಣ, ಅಜ್ಜಿ ಅವರಿಗೆ ಕೊಟ್ಟು. ಇಲ್ಲಿ ತುಂಬ ಬಿಸಿಲಿದೆ ಸ್ನೇಹಿತರೆ. ಇವಾಗ ಸ್ವಲ್ಪ ನೆರಳಿದೆ ಅಂತ ಅನಿಸುತ್ತೆ. ಆವಾಗಲೇ ನಾನು ಬಂದೆ ಅಲ್ಲ, ಆವಾಗ ಸ್ವಲ್ಪ ಬಿಸಿಲಿತ್ತು. ಆ ಅಜ್ಜಿ ಅವರಿಗೆ ನೆರಳಿಗೆ ಹೋಗಿ ಟಿಫನ್ ಮಾಡಿ ಅಂತ ಹೇಳಬೇಕು. ಓಕೆನಾ? ಹೋಗಿ ಹೇಳಿ, ಅವ್ರಿಗೆ ಬಯಸಿತ್ತಾರೋ ಇಲ್ಲೋ ಗೊತ್ತಿಲ್ಲ, ನಮಗೆ ಟಿಫನ್ ಬೇಕು ಆ ಥರ ಅಂತ ಕೇಳಿದೆ. ಅವರು ಬೇಕು ಅಂತ ಅಂದರು. ಅಂದರೆ ಒಬ್ಬೊಬ್ರು ಏನಂತ ಅಂದರೆ ಅವರು ನೀಡ್ ಇದೇನೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ನಾವೇನು ಹೆಲ್ಪ್ ಮಾಡಬೇಕೋ ಒಟ್ಟು ಮಾಡಬೇಕು ಸ್ನೇಹಿತರೆ, ಅಷ್ಟೇ. ಅವ್ರಿಗೆ ಹೆಲ್ಪು ನೀಡಿದ್ದಾಗ ಮಾಡಿದರೆ ಚೆನ್ನಾಗೆ, ಆದರೆ ನಮಗೆ ಗೊತ್ತಿಲ್ಲ ಒಟ್ಟು ಅವರಿಗೆ ನೀಡಿದೇನೇ ಇಲ್ಲೋ ನಮಗೆ ಒಂದೊಂದು ಟೈಮ್ ಗೊತ್ತಾಗಲ್ಲ ಅಲ್ವಾ. ಸೊ ನಾವೇನು ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಒಳ್ಳೆ ಮನಸ್ಸಿಂದ ಅವರಿಗೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಆದಷ್ಟು ಹೆಲ್ಪ್ ಮಾಡೋದನ್ನು ಕಲಿಯೋಣ ಸ್ನೇಹಿತರೆ. ಓಕೆನಾ? ಬನ್ನಿ, ಇವಾಗ ಅಲ್ಲಿ ಅಜ್ಜಿ ಕೂತ್ಕೊಂಡಿದ್ದಾರೆ. ಅವರಿಗೆ ಆದಷ್ಟು ನೆರಳಿಗೆ ಹೋಗಿ ಟಿಫನ್ ಮಾಡಿ ಅಂತ ಕೇಳೋಣ. ತಗೊಳ್ಳಿ ಅಜ್ಜಿ, ನೆರಳಿಗೆ ಹೋಗಿ ಊಟ ಮಾಡಿರಿ. ಆ ಕಡೆ ಒಳಗೆ ಹೋಗ್ರಿ. ಹಾಂ, ದುಡ್ಡು ಕೊಡಲ್ಲ, ಏನಾದರೂ ತಿನ್ನಿರಿ ಅಷ್ಟೇ, ಸರಿನಾ? ಹಾಂ, ಗೀ ರೈಸ್ ತೊಗೊಂಬಂದಿನಿ, ತಿನ್ನಿರಿ. ಹಾಂ, ದುಡ್ಡು ಕೊಡಲ್ಲ, ಟಿಫನ್ ಮಾಡಿರಿ. ಅಲ್ಲಿ ಒಳಗಡೆ ಹೋಗ್ರಿ, ಅಲ್ಲಿ ನೆಳ್ಳಾಗ ಕುತ್ಕೊಂಡ್ರಿ. ಸರಿ, ಟಿಫನ್ ಮಾಡಿರಿ. ಸರಿ. ಓಕೆ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ವ, ಆಯಿತು. ಅವರಿಗೆ ಹೆಲ್ಪ್ ಮಾಡಿದ್ದು. ಅವರು ತುಂಬ ಬೆಳಗ್ಗಿಂದ ಟಿಫನ್ ಮಾಡಿಲ್ಲ, ಹಸ್ಕೊಂಡಿದ್ರು ಅಂತ ಅನಿಸುತ್ತೆ. ಇಸ್ಕೊಂಡ್ರು. ಆ ಕಡೆ ನೆರಳಿಗೆ ಹೋಗಿ ಊಟ ಮಾಡಿರಿ ಅಂತ ಹೇಳಿದ್ದೀನಿ. ಅವರು ಆದರೂ ಬರಲಿಲ್ಲ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅವರು ಹೋಗಿ ಊಟ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಒಟ್ಟು ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಅದನ್ನು ನಾನು ಮಾಡಿದ್ದೀನಿ. ಓಕೆನಾ? ಮತ್ತೆ ಇದೇ ಥರ ಮುಂದಿನ ಒಂದು ಲೈವ್ ವಿಡಿಯೋದಲ್ಲಿ ಬರ್ತೀನಿ, ಅಥವಾ ಒಂದು ವಿಡಿಯೋದಲ್ಲಿ ಬರ್ತೀನಿ. ಇದೇ ಥರ ಶಾರ್ಟ್ಸು ವಿಡಿಯೋ ಇದೇ ತೀರಿ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಬಹುದು. ಒಳ್ಳೇದು ಮಾಡಿ ಸ್ನೇಹಿತರೆ, ಆದಷ್ಟು ನಿಮಗೂ ಕೂಡ ಒಳ್ಳೆಯದೇ ಆಗುತ್ತೆ. ಓಕೆನಾ? ಟೇಕ್ ಕೇರ್, ಬೈ ಗೈಸ್.